ಏಡ್ಸ್ ಎಂಬುದು ಮನುಷ್ಯನ ಅಸ್ತಿತ್ವವನ್ನೇ ಅಲುಗಾಡಿಸಬಲ್ಲದಾದರೂ ಸೂಕ್ತ ಎಚ್ಚರಿಕೆಗಳನ್ನು ಪಾಲಿಸಿದರೆ ಅದರಿಂದ ದೂರವಿರಬಹುದು. ಆದರೆ ಕೆಲವೊಮ್ಮೆ ಎಷ್ಟೇ ಎಚ್ಚರಿಕೆಯಿಂದಿದ್ದರೂ ತಾಯಿಯಿಂದ ಮಗುವಿಗೆ, ಪತಿಯಿಂದ ಪತ್ನಿಗೆ HIV ಸೋಂಕು ತಗುಲಬಹುದು. ಜನಸಾಮಾನ್ಯರಿಗೆ ಇಂತಹ ಸಂಗತಿಗಳು ತಿಳಿದಿಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆಯು ಏಡ್ಸ್ ವಿರುದ್ಧ ಜಾಗೃತಿಗಾಗಿ ಮಡಿಕೇರಿಯಲ್ಲಿ ಬೀದಿ ನಾಟಕ ಏರ್ಪಡಿಸಿತ್ತು. ಬಸ್ ನಿಲ್ದಾಣ ಮತ್ತಿತರ ಜನನಿಬಿಡ ಪ್ರದೇಶಗಳಲ್ಲಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ NSS ವಿದ್ಯಾರ್ಥಿಗಳು ಕಾರ್ಯಕ್ರಮ ನಡೆಸಿಕೊಟ್ಟರು. HIV ಬಾರದಂತೆ ಮುನ್ನೆಚ್ಚರಿಕೆ ವಹಿಸುವುದು, ಪರೀಕ್ಷೆಗಳು, ಆರೈಕೆ ಇತ್ಯಾದಿಗಳ ಬಗ್ಗೆ ವಿದ್ಯಾರ್ಥಿಗಳು ಅಭಿನಯದ ಮೂಲಕ ಅರಿವು ಮೂಡಿಸಿದರು. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ NSS ಘಟಕದ ವತಿಯಿಂದ ಇಲ್ಲಿ HIV ಕುರಿತು ಬೀದಿ ನಾಟಕವನ್ನು ಏರ್ಪಡಿಸಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ HIV ಎಂಬುದು ತುಂಬ ಎಲ್ಲ ಕಡೆ ಹರಡ್ತಿದೆ. ಜನರಿಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ದೊರಕುತ್ತಿಲ್ಲ. ಅದರಿಂದ ಅದರ ಕುರಿತು ಅರಿವು ಮೂಡಿಸಲಿಕ್ಕಾಗಿ ಜನರಿಗೆ ಎಚ್ಚರಿಕೆ ನೀಡಲಿಕ್ಕಾಗಿ ಇಲ್ಲಿ ಬೀದಿ ನಾಟಕ HIV ಏಡ್ಸ್ ಕುರಿತು ಅದರಿಂದ ಪರಿಣಾಮಗಳು ಏನಾಗುತ್ತೆ, ಅದು ಹೇಗೆ ಹರಡುತ್ತೆ ಎಂಬುದರ ಸಂಪೂರ್ಣ ವಿವರಗಳು ಮತ್ತು ಅದಕ್ಕೆ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳಿದೆ ಎಂಬುದನ್ನು ಕುರಿತು ಎಲ್ಲವನ್ನು ಒಳಗೊಂಡಂತೆ ಒಂದು ಚಿಕ್ಕ ಬೀದಿ ನಾಟಕವನ್ನು ಇಲ್ಲಿ. ಎಲ್ರಿಗೂ ನಮಸ್ತೆ. ನಾವು ಜಿಲ್ಲಾ ಆರೋಗ್ಯ ಮತ್ತು ಏಡ್ಸ್ ನಿಯಂತ್ರಣ ಘಟಕ, ಜಿಲ್ಲಾ ಪಂಚಾಯಿತಿ ಕೊಡಗು ಹಾಗೂ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇವರ ಸಹಯೋಗದಿಂದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ NSS ವಿದ್ಯಾರ್ಥಿಗಳು ಹಾಗೂ RRC ರೆಡ್ ರಿಬನ್ ಕ್ಲಬ್ನ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಎಲ್ಲ ಸಾರ್ವಜನಿಕರಲ್ಲಿ HIV ಏಡ್ಸ್ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದೊಂದಿಗೆ ಬೀದಿ ನಾಟಕ ಮತ್ತು ಫ್ಲ್ಯಾಶ್ ಮಾಬ್ ಎಂಬ ಸಂಕಲ್ಪದೊಂದಿಗೆ, ಕಸಾಪ್ಸ್ನ ಸಂಕಲ್ಪದೊಂದಿಗೆ ನಾವು ಇಂದು ಬೀದಿ ನಾಟಕ ಹಾಗೂ ಫ್ಲ್ಯಾಶ್ ಮಾಬನ್ನು ಮಡಿಕೇರಿ ನಗರದ ವಿವಿಧ ಕಡೆ FMC ಕಾಲೇಜಿನ NSS ಮಕ್ಕಳು ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಲ್ಲಿ HIV ಬಗ್ಗೆ ಅರಿವು ಹಾಗೂ HIV ಸೋಂಕಿತರಿಗೆ ಕಳಂಕ ಮತ್ತು ತಾರತಮ್ಯ ಬಾರದೇ ಇರುವ ಹಾಗೆ ನೋಡಿಕೊಳ್ಳಲು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಇದು ಕಸಾಪ್ಸ್ನ ಒಂದು ಭಾಗವಾಗಿದ್ದು ಕರ್ನಾಟಕದ ಎಲ್ಲೆಡೆ ಎಲ್ಲ ಕಾಲೇಜಿನ NSS ವಿದ್ಯಾರ್ಥಿಗಳು RSS ಘಟಕದೊಂದಿಗೆ ಈ ಯೋಜನೆಯನ್ನು ಮಾಡ್ತಾ ಬರ್ತಾರೆ. ಕೊಡಗು ವೈದ್ಯಕೀಯ ಕಾಲೇಜಿನ ಆಪ್ತ ಸಮಾಲೋಚಕಿ ಅನಿತಾ, ಕಾಲೇಜಿನ NSS ಸಂಯೋಜಕರಾದ ಅಲೋಕ್ ಕುಮಾರ್ ಮತ್ತು ಡಾಕ್ಟರ್ ಶೈಲಶ್ರೀ ಈ ವೇಳೆ ಹಾಜರಿದ್ದರು.